ಓಕೆ, ಈಗ ಒಂದು ಡಾಗ್ ಹಿಡ್ಕೊಂಡು ಬೇರೆ ಯಾವ್ಯಾವ ತರ ಇನ್ಕಮ್ ಮಾಡ್ಬೋದು ಸರ್? ಸರ್ ಅವಾಗ ನಾನು ಡಾಗ್ ಬ್ರೀಡಿಂಗ್ ಮಾಡೋ ಟೈಮಲ್ಲೇ ಗಾಡ್ವೆಲ್ ಸೆಕ್ಯೂರಿಟಿ ಏಜೆನ್ಸಿ ಅಂತ, ಆಮೇಲೆ ಶಶಿ ಸೆಕ್ಯೂರಿಟಿ ಏಜೆನ್ಸಿ ಅಂತ, ಅವ್ರಿಗೆ ಬಂದು ಡಾಗ್ದು ಸೆಕ್ಯೂರಿಟಿ ಏಜೆನ್ಸಿ ಇತ್ತು. ಅಂದ್ರೆ ಅದಕ್ಕೆ ಡಾಗ್ ರೆಂಟಿಗೆ ಬೇಕಾಗಿತ್ತು. ಅಂದ್ರೆ ಅವ್ರು ಎಷ್ಟಾರ ಚಾರ್ಜ್ ಮಾಡ್ಕೊಳ್ಳಿ ಅವ್ರಿಗೆ ಬಿಟ್ಟಿದ್ದು. ಆದ್ರೆ ನನಗೆ ಅವಾಗ್ಲೇನೆ ಒಂದು ಡಾಗಿಗೆ 5,000 ಕೊಡ್ತಾ ಇದ್ರು. ಅದೇ ನಾನೊಂದು 5 ನಾಯಿ ಕೊಟ್ಟಿದ್ದೆ, ಒಂದು ಫಾರ್ಮ್ ಇಂದ ನನಗೆ ತಿಂಗಳಿಗೆ 25,000 ಸುಮ್ಮನೆ ಬರೋದು. ಅಂದ್ರೆ ಆ ತರ ಇನ್ನೊಂದು ಸೆಕ್ಯೂರಿಟಿ ಏಜೆನ್ಸಿಗೆ ಆ ತರ ಕೊಟ್ಕೊಂಡು, ಅಂದ್ರೆ ಈಗೆಲ್ಲ 25,000 30,000 ಒಂದು ಡಾಗಿಗೆ ರೆಂಟ್ ಕೊಡ್ತಾರೆ. ಅದು ಫುಲ್ ಟ್ರೈನ್ಡ್ ಆಗಿದ್ರೆ ಒಂದು ಡಾಗಿಗೆ ತಿಂಗಳಿಗೆ 1 ಲಕ್ಷ ಕೊಡ್ತಾರೆ. ಅದು ಬಾಂಬ್ ಸ್ಕ್ವಾಡು ಅದು ಇದು ಎಲ್ಲ ನೀವು ಟ್ರೈನ್ ಮಾಡಿ ಕೊಟ್ರೆ ಆ ತರನು ಇನ್ಕಮ್ ಮಾಡ್ಬೋದು. ಅಂದ್ರೆ ಈಗ ಡಾಗ್ ಬ್ರೀಡಿಂಗ್ ಬೇಡ ಅಂದ್ರೆ ಡಾಗ್ ಟ್ರೈನಿಂಗ್ ಮಾಡ್ಬಿಟ್ಟು ಅದನ್ನ ರೆಂಟಿಗೆ ಕೊಡ್ಬೋದು. ಆ ತರನು ಇನ್ಕಮ್ ಮಾಡ್ಬೋದು. ಅಂದ್ರೆ ಅದು ಲಿಂಕ್ ನಾಲೆಜ್ ಇರ್ಬೇಕು ಅವ್ರಿಗೆ. ಆ ಡಾಗ್ ಟ್ರೈನರ್ಸ್ ಆಗಿರ್ತಾರೆ, ಅವ್ರಿಗೆಲ್ಲ ಆದ್ರೆ ಟ್ರೈನಿಂಗ್ ನಾಲೆಜ್ ಇರುತ್ತೆ, ಟ್ರೈನ್ ಮಾಡ್ಬಿಟ್ಟು ಅದನ್ನ ರೆಂಟಿಗೆ ಕೊಡ್ಬೋದು. ಆ ತರ ಇರುತ್ತೆ. ಆದ್ರೆ ಬ್ರೀಡಿಂಗ್ ಅವ್ರಿಗೆ ಏನಂದ್ರೆ ನಾಲೆಜ್ ಇರಲ್ಲ. ಅವ್ರಿಗೇನಾದ್ರು ಆ ತರ ಲಿಂಕ್ ಇದ್ರೆ ಆ ತರನು ಮಾಡ್ಬೋದು, ಆ ತರ ವೇಲು ಹೋಗ್ಬೋದು. ಅದು ಬಿಟ್ಟು ಶೂಟಿಂಗಿಗೆ, ಮೂವಿ ಶೂಟಿಂಗಿಗೆ ಕೇಳ್ತಾರೆ. ಶೂಟಿಂಗ್ ಕೇಳಿದಾಗ ಅದು ಬ್ರೀಡ್ ಮೇಲೆ ಅದು ಏನೇನು ಆಕ್ಟಿವಿಟೀಸ್ ಮಾಡುತ್ತೆ, ಧೈರ್ಯವಾಗಿದೆಯಾ, ಕ್ಯಾಮ್ರಾ ಮುಂದೆ ಹೆಂಗಿದೆ ಅದೆಲ್ಲ ನೋಡ್ತಾರೆ. ಅದು ಫುಲ್ ಧೈರ್ಯವಾಗಿ ಅವ್ರು ಹೇಳೋ ಥರ ಅವ್ರಿಗೆ ಏನು ಥೀಮ್ ಬೇಕು ಅದೆಲ್ಲ ಮಾಡುತ್ತೆ ಅಂದರೆ ಅದು 5,000 ಇಂದ 50,000 ವರೆಗೂ ಕೊಡ್ತಾರೆ. ಅದು ಬರೀ ಒನ್ ಡೇಗೆ ಪರ್ ಡೇ ಕೊಡ್ತಾರೆ. ಅದು ಸೆಲೆಬ್ರಿಟಿ ಡಾಗ್ ಆದರೆ ಅದಕ್ಕೆ ಮೊನ್ನೆ ನಂದು ಡಾಗಿಗೆ 10 ಲಕ್ಷ ಕೊಟ್ಟರು. 10 ಲಕ್ಷ ರವಿಚಂದ್ರನ್ ಮೂವಿಗೆ 10 ಲಕ್ಷ ಕೊಟ್ಟರು. 3 ದಿನ ಶೂಟ್, 3 ದಿನಕ್ಕೆ ಪ್ಯಾಕೇಜ್. ಬಾಸ್ ವಾಲಾ, ಬಿ ದ ಬಾಸ್.